ಸಿ ಅವ್ರ ಮನೆಗೆ ಕೊಟ್ಟು ಇವತ್ತು ಭೇಟಿಯಾಗಿ ಇವತ್ತು ಡಿ ಸಿ ಅವ್ರು ಏನಂದ್ರೆ ಇವತ್ತು ಅವರಿಗೊಂದೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದಾಗ ತಾರ್ಪಲ್ ಬಡಾವಣೆಯಲ್ಲಿ 54 ವಾರ್ಡ್ನಲ್ಲಿ ಸುಮಾರು ರೈಲ್ವೆ ಮಿನಿಸ್ಟರ್ ಖರ್ಗೆ ಸಾಹೇಬ್ರು ಇದ್ದಾಗ ಅವಾಗ 1026 ಮನೆಗಳಿದ್ದವು. ಮನೆಗಳಿದ್ದವಾಗ ಎಲ್ಲ ಸ್ಲಮ್ಗಳು ಅಂದ್ರೆ ಈಗ ತಾರ್ಪಲ್ ಬಡಾವಣೆ ಇರ್ಬೋದು. ಈಗ ಆಲ್ರೆಡಿ ಬೋರಬಾಯಿ ನಗರ ಮತ್ತು ವೀರಪೂರು ಮತ್ತು ಬಸನಗರ ಫಿಲ್ಟರ್ಬೇಟ್ ಇವರೆಲ್ಲ ಓಣಿದಾಗ ಮನೆಗಳು ಅವತ್ತು ಕೊಟ್ಟಿದ್ದಾರೆ ರೈಲ್ವೆ ಮಿನಿಸ್ಟರ್ ಇದ್ದಾಗ ಖರ್ಗೆ ಸಾಹೇಬ್ರು. ಅಲ್ಲಿ ಹಿಡಿದು ಇಲ್ಲಿ ತನಕ ಬಂದವರು ಒಂದು ಮನೆಗಳು ಇನ್ನೂ ತನಕ ಕಂಪ್ಲೀಟ್ ಇಲ್ಲ ತಾರ್ಪಲ್ ಬಡಾವಣೆದಾಗ. ಇನ್ನತ್ತ ಕಂಪ್ಲೀಟ್ ಇದ್ದ ಮ್ಯಾಗ ಈ ಬೆನಿಫಿಷರ್ಗೆ ಏನು ಫಲಾನುಭವಿಗಳಿಗೆ ಕೊಡಬೇಕಪ್ಪ ಅಂದ್ರೆ ಬೆನಿಫಿಷರ್ಗೆ ಅಂದ್ರೆ ಈಗ ಒಂದು 35,000 ರೂಪಾಯಿ ಡಿ ತುಂಬಿದ್ರಂದ್ರೆ ಅವ್ರಿಗೆ ಏನು ಬೇಕಂದ್ರು ಮನೆಗಳು ಪೂರ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತಂದು ಕಂಪ್ಲೀಟ್ ಮಾಡಿಕೆಸಿ ನಮ್ಮ ತಾರ್ಪಲ್ ಬಡಾವಣೆದಾಗ ಬಂದಾಗ ಖರ್ಗೆ ಸಾಹೇಬ್ ಬಂದಾಗ ಓಪನಿಂಗ್ ಮಾಡಿದ್ರು. ಪ್ರಿಯಾಂಕಾ ಸರ್ ಬಂದಿದ್ರು ಮತ್ತು MLA ಅವರು ದತ್ತಾತ್ರೇಯ ಪಾಟೀಲ್ ಅವರು ಬಂದಿದ್ದರು ನಮ್ಮ ತಾರ್ಪಲ್ ಬಡಾವಣೆಗದ. ಎಲ್ಲರೂ ಬಂದು ಕೇಸಿ ಯಾವತ್ತು ಇನ್ನೂ ತಗ ತಾರ್ಪಲ್ ಬಡಾವಣೆದಾಗ ಇನ್ನೂ ತಗ ಮನೆಗಳು ಇನ್ನೂ ಕಳಪೆ ಕಾಮಗಾರಿಗಳು ಇನ್ನೂ ತಗ ಪೂರ್ಣ ಆಗಿಲ್ಲ. ಈಗ ಅವರು ಅಗ್ರಿಮೆಂಟ್ ಇದ್ದಾಗ ನದೀಮ್ ಅಂತ ಕಾಂಟ್ರಾಕ್ಟರ್ ತೊಂದರೆ ಮತ್ತು ಅಲ್ಲಿದ್ದವರು ಸ್ಲಮ್ ಬೋರ್ಡು ಟೈಮ್ ಸಾಬ್ ಅಂತ ಅವರು ಒಂದು ಆಫೀಸರ್ಗಳು ಎಲ್ಲರೂ ಇದ್ದ ಮ್ಯಾಕ ಇನ್ನೊಬ್ಬರು ಇನ್ನೊಬ್ಬರು ಮೇಲೆ ಕೈ ತೆಳಗಿದ್ದವ್ರು ಏನು ಮಾಡ್ತಾರೆ, ಹೋಗಿ ಏರಿಯಾದಾಗ ಹೋಗಿಸಿ ಮನೆಗಳು ಹೋಗಿಸಿ ಸರ್ ಕಂಪ್ಲೀಟ್ ಆಗ್ಯದ ಅಂತ GPS ಮಾಡ್ತಾರೆ. ಅದು GPS ಮನೆಗಳು GPS ಮಾಡಿದಾಗ ಮತ್ತು ಮನೆಗಳು ಕಂಪ್ಲೀಟ್ ಆಗಿದ್ದಾಗ GPS ಹೆಂಗೆ ಮಾಡ್ತಾರೆ? ಅದ್ರದ್ದು 6 ಲಕ್ಷ ಮನೆಗಳು ಇರ್ತದೆ. 6 ಲಕ್ಷ ಮನೆಗಳು ಇವ್ರದ್ದು ಸೀದಾ ಅಕೌಂಟಿಗೆ ಇವ್ರು ತೊಗೋತಾರೆ. ಇವರು ಈ ಕಂಪ್ಲೀಟ್ ಆಗ್ಯದ ಕೇಸಿ ನದೀಮು ಏನು ಮಾಡ್ತಾನೆ, ಸೀದಾ ಅವರು ಬೆನಿಫಿಷರ್ದು ಏನು ಅಮೌಂಟ್ ಏನದ ಡೈರೆಕ್ಟ್ ತೊಗೋತಾನೆ. ಅದಕ್ಕೆ ಕೂಡಲೇ ಏನು ನದೀಮವ್ರ ಮ್ಯಾಗ ಕೂಡ ಕಠಿಣ ಕ್ರಮ ತೊಗೋಬೇಕು. ಮತ್ತು ಏನು ಟೈಮ್ ಸಾಮಾನ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು. ಮತ್ತು ಈಗ DC ಅವ್ರಿಗೆ ಹೇಳಿನಿ, ಈಗ ತಂಡ ರಚನೆ ಮಾಡಬೇಕು. ಈಗ ರಚನೆ ಮಾಡ್ಕೊಂಡು DC ಅವರು ಭೀ ಅದಕ್ಕೂ ಕಮಿಟಿ ರಚನೆ ಮಾಡಿಸಿ CO ಇರಬೇಕು ಮತ್ತು ಪೊಲೀಸ್ ಕಮಿಷನರ್ ಭೀ ಅದ್ರೊಳಗೆ ಇರಬೇಕು. ಮಹಾನಗರ ಪಾಲಿಕೆ ಕಮಿಷನರ್ ಇರಬೇಕು. 4 ಮಂದಿ ತಂಡ ರಚನೆ ಮಾಡಿಸಿ ಏನು ಅಲ್ಲಿ ಏರಿಯಾಕ್ಕೆ ಹೋಗಿ ಭೇಟಿ ಕೊಟ್ಟು ಒಂದು ಏರಿಯಾಕ್ಕೆ ಹೋಗಿ ಒಂದು ಮನೆಗೆ ಪರಿಶೀಲನೆ ಮಾಡಿಸಿ ಕೇಳಬೇಕು. ಕೇಳಿಸಿ ಮನೆಗಳು ಕೇಳಿದ್ರೆ ಮನೆ ಏನು ಕಂಪ್ಲೀಟ್ ಆಗ್ಯದ, ಏನು ಬೆನಿಫಿಷರ್ಗೆ ಏನು ಮನೆಗಳಾಗ್ಯದ, ಅಲ್ಲಿ ಏನು ಮನೆ ಪಾಪ ಒಂದು ದಿನ ದುಡಿಬೇಕಪ್ಪ ಅಂದ್ರೆ ಮನೆ ಆಗ್ತದಂತೆ ಸರ್ ಪಾಪ ಡಿ ತುಂಬಿರ್ತಾರೆ. ಡಿ ತುಂಬಿದ್ರು ಭೀ ಇನ್ನೂ ತನಕ ಒಂದು ಈ ವರ್ಷ ಅಂದ್ರೂ ಮನೆಗಳು ಕಂಪ್ಲೀಟ್ ಆಗಿದ್ದಾರೆ. ಈಗ ಮೊನ್ನೆ ಒಂದು ಆಫೀಸರ್ಗಳು ಬಂದಿದ್ದಾರೆ. ಆಫೀಸರ್ ಬಂದು ಕೇಸ್ ಏನು ಮಾಡಿದ್ರು, ಒಂದು ಭರವಸೆ ಕೊಟ್ಟಿದ್ರು, ಮನೆಗಳು ಬಂದರು. ಅಲ್ಲೇ ಒಂದು 4 ಮನೆಗಳು ಓಡಾಡಿ ಕೇಸ್ ಅಲ್ಲೇ ಕಂಪ್ಲೀಟ್ ಆಗ್ಯದ ಅಂತ ಹೇಳ್ತಾರೆ. ಅಲ್ಲೇ ಸುತ್ತಮುತ್ತ ನೋಡಿ ಮನೆಗಳು ಅಂದ್ರೆ 800 ಮನೆಗಳು ಅವ. 800 ಮನೆಗಳು ಇದ್ರು ಭೀ ಒಂದು ಸುಮಾರು ಪೈಲ 800 ಇದ್ದು ಈಗ ಜಾಸ್ತಿ ಮನೆಗಳಾಗ್ಯಾವ. ಹೆಚ್ಚಿಗಳು ಮನೆ ಆದ್ರೂ ಭೀ ಇನ್ನೂ ತನಕ ಪುರಾಣ ಆಗಿಲ್ಲ. ಆಫೀಸರ್ಗಳು ಬಂದು ಕೇಸ್ ಅಟ್ಟೆ ಬಂದು ಕೇಸ್ ಫೋಟೋ ಹೊಡೆದು ಆಯ್ತು ರೀ ಮಾಡ್ತೀನಿ ಅಂದ್ರೆ ಕೇಸಿ ಅವರೇ ಒಂದು ನೋಟಿಸ್ ಕೊಡ್ತಾರೆ ಸರ್. ಒಂದು ನೋಟಿಸ್ಗೋಸು 2 ತಿಂಗಳದಾಗ ನಿಮ್ಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಕೇಸ್ ಹೇಳ್ತಾರೆ. 2 ತಿಂಗಳಾದ್ಮ್ಯಾಗ ಈಗ ಮೊನ್ನೆ ಒಂದು 8 ದಿವಸ ಆಯ್ತು ಅಂದ್ರೆ ಬಂದರು ಕೇಸಿ ಯಾರೋ ಬಂದು ಕೇಸ್ ಅಂದ್ರೆ ಈಗ ಮತ್ತೊಂದು ಮಾಡಿದ್ರು. ಮತ್ತು ಈಗ ನೋಡು ಈಗ ಹೋದ್ರು ಅವ್ರು ಕೈ ತೆಳಗಿದ್ದರು ಕಾಂಟ್ರಾಕ್ಟರ್ಗಳು ಇರ್ತಾರೆ. ಓಕೆ ಸಿ 5,000 15,000 20,000 ಹೋಗಿ ತರ್ತಾರೆ. ಸರ್ ಇದು ದಾದಾರ ಹಾಕ್ಬೇಕು ಸರ್ ನಿಮ್ಮ ಮನೆಗೆ ಅಂತಾರೆ. ಅಲ್ಲಿ ಹೋದ್ರೆ ಛತ್ ಹಾಕಿಲ್ಲ, ದಾದಾರ ಹಾಕಿಲ್ಲ. ಇನ್ನತ್ತಾಗ ಅಲ್ಲಿ ಸಾಧ್ಯತೆ ಅಂತಾನ ಸಾಧ್ಯತೆ ಏನು ಮಾಡ್ತಾನೆ, ಪೂರ ಏರಿಯಾಕ್ಕೆ ಓಡಾಡ್ಕೇಸಿ ಏನು ಮಾಡ್ತಾನೆ, ರೊಕ್ಕ ಕಲೆಕ್ಟ್ ಮಾಡಿ ನದಿಮಿಗೆ ಕೊಡ್ತಾನೆ. ಒಯ್ಕೇಸಿ ನದಿಮ ಹೋಗಿ ಏನು ಮಾಡ್ತಾನೆ, ರೊಕ್ಕ ತೊಗೊಂಡು ಏನೋ ರೊಕ್ಕ ಬಂದಿಲ್ಲ ಅಂತಾನೆ. ಎಲ್ಲರೂ ಆಫೀಸರ್ಗಳು ಮತ್ತು ನದಿಮು ಕಾಂಟ್ರಾಕ್ಟರ್ ಎಲ್ಲರೂ ತೊಗೊಂಡು ಹಂಚ್ಕೋತಾರೆ. ರೊಕ್ಕ ದುಡ್ಡು ಹಂಚ್ಕೊತ್ಕೇಸಿ ಎಲ್ಲೋ ಮಾಡ್ಕೇಸಿ ಅದ್ರ ಮ್ಯಾಗ ಅವ್ರ ಮ್ಯಾಗ ಮೊಕದ್ದಮೆ ಹಾಕಬೇಕು. ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೊಂಡು ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕಂತ ಒಂದು ಬೇಡಿಕೆ ಅದ. ಈಗ DC ಅವ್ರಿಗೆ ನಾವು ಕೊಟ್ಟಿನಿ ಸರ್ ಈ ಥರ ಅನ್ಬೇಕಂದ ಮ್ಯಾಗ DC ಅವ್ರು ಅನ್ನೋದ್ರೆ ನಾ ಆಯ್ತು ಒಂದು ರಚನೆ ಮಾಡಿ ಕಠಿಣ ಕ್ರಮ ತೊಗೊಂಡು ನಾ ಏರಿಯಾಕ್ಕೆ ಭೀ ಬರ್ತೀನಿ, ಬಂದು ನೋಡ್ತೀನಿ ಅಂತ ಹೇಳಿದಾರೆ DC ಅವರು. ಅವ್ರ ಮ್ಯಾಗ ಕೂಡಲೇ ಕ್ರಮ ತೊಗೋಬೇಕು. ಕ್ರಮ ತೊಗೊಲಿ ಅಂದ್ರೆ ನಾವು ಬರ್ತಾಗ ದಿನಗಳಲ್ಲಿ ಮತ್ತು ಸ್ಲಮ್ ಬೋರ್ಡ್ ಬಡಾವಣೆ ಏನು ಸ್ಲಮ್ ಬೋರ್ಡ್ ಆಫೀಸ್ ಅದಲ್ಲ ಅಲ್ಲೇ ಎದುರುಗಡೆಯಿಂದ ಮತ್ತು ಎಲ್ಲ ನಮ್ಮ ತಾರ್ಪಲ್ ಬಡಾವಣೆಯಲ್ಲಿ ಮತ್ತು ಬೋರಬಾಯಿ ನಗರ ಎಲ್ಲ ಓಣಿಯಲ್ಲಿ ತೊಗೊಂಡ್ಕೇಸಿ ಅಲ್ಲೇ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಮತ್ತು ಏನಪ್ಪ ಅಂದ್ರೆ ಅದು ಕೂಡಲೇ ಕಂಪ್ಲೀಟ್ ಆಗಬೇಕು. ನೀವು ಬರ್ರಿ ನೀವು, ಯಾಕಂದ್ರೆ ಮೀಡಿಯಾದವರು ಭೀ ಹೋಗ್ರಿ ಮೀಡಿಯಾದವರು ಹೋಗಿಸಿ ಏರಿಯಾ ಇನ್ನತ್ತ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಹೋದ್ರೂ ಭೀ ಕಂಪ್ಲೀಟ್ ಆದ್ರೂ ನೋಡಿ ಮನೆಗಳು ನೋಡಿ ಛತ್ತಗಳು ಹಂಗೆ ಇರ್ತಾವೆ. ಇಲ್ಲಿ ಗಿಲೋ ಮಾಡಿದ್ರು ಅಟ್ಟೆ ಅಂತವೆ. ಮತ್ತು ಅಲ್ಲಿ ಸುಣ್ಣ ಇಲ್ಲ ಏನೇ ಇಲ್ಲ. ಬೆನಿಫಿಷರ್ ಕೊಡ್ರಿ ಅಂದ್ರೆ ಗರೀಬ್ ಇದ್ದರೆ ಕೊಡ್ರಿ. ಒಂದು ದಿನ ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಂದ್ರೆ ನಮ್ಮ ಮನೆಗಳು ಆಗ್ಬೇಕಂತ ಕೇಸಿ ಎಲ್ಲೋ ಕಿರೆ ಇರ್ತಾರೆ. ಬೇರೆ ಕಡೆ ಕಿರೆಗಳು ಕಟ್ಲಕತ್ತಾರೆ. ಕೆರೆಗಳು ನಮ್ಮ ಮನೆಗಳು ಆಗ್ತಾವ ಅಂತ ಕೇಸಿ ಅವ್ರ ಪಾಪ ಡಿಗಳು ತುಂಬಿಕೇಸಿ ಭಾಳ ಪರಿಶಾನ ಅದ ರೀ. ಅಲ್ಲಿ ತಾರ್ಪಲ್ದಾಗ ಬಡಾವಣೆದಾಗ ಸ್ಲಮ್ ಜನ ಅವ್ರು ದುಡಿಬೇಕಂದ್ರೆ ಅವ್ರಿಗೆ ದುಡಿಬೇಕಪ್ಪ ಅಂದ್ರೆ ಒಂದು ದಿನ ಕೂಲಿ ಮಾಡ್ಬೇಕಂದ್ರೆ ಎಷ್ಟು ಜೀವನ ಬದುಕ್ತಾರಲ್ಲಿ.
ಒಂದು ನನ್ನ ಮನೆಗೆ ಹೋಗ್ಬೇಕಂತ ಕಿರೆ 5,000 10,000 ಕಿರೆ ಕಟ್ತಾರಲ್ಲಿ ಇನ್ನೂ ತಗಲ್ಲಿ ಮನೆಗಳು ಏನಾಗ್ತಾಗಿಲ್ಲ ಪೂರ್ಣ ಆಗಬೇಕು ಮನೆಗಳು ಇದು ಆಗಲಿಲ್ಲಪ್ಪ ಅಂದ್ರೆ ಮುಂದೆ ಬರ್ತಕ್ಕ ದಿನಗಳಲ್ಲಿ ಸ್ಲಮ್ ಬೋರ್ಡ್ ಬಡಾವಣೆಯಲ್ಲಿ ಅಲ್ಲೇ ಸ್ಲಮ್ ಬೋರ್ಡ್ ಬಡಾವಣೆ ಎಲ್ಲ ತಾರ್ಪಲ್ ಬಡಾವಣೆ ಎಲ್ಲ ಈರಪ್ಪುರ ಬಡಾವಣೆ ಬಸವನಗರ ಗುರಾಬ ನಗರ ತೊಗೊಂಡು ಎಲ್ಲ ಏರಿಯಾ ತೊಗೊಂಡ್ಕೇಸಿ ಅಲ್ಲಿ ಸ್ಲಮ್ ಬೋರ್ಡ್ ಆಫೀಸರ್ ಎದುರುಗಡೆ ಪ್ರತಿಭಟನೆ ಮಾಡೋಕ್ಕಂತ ಹೇಳಕ್ಕೆ ಇಷ್ಟ ಈಗಿರೋದು ಅವರು ಕೈಮ್ ಸಾಬ್ ಅಂತ AW ಅಂತ ಅವರು ಕೈಮ್ ಸಾಬ್ AW ಅವರು ಏನೋ ಈಗ ರಿಟೈರ್ಮೆಂಟ್ ಆಗೋರ ಈಗ ನಮಗೆ ಭರವಸೆ ಕೊಟ್ಟದ ಏರಿಯಾದಾಗ ಬಂದ್ಕೇಸಿ 2 ತಿಂಗಳದಾಗ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂದ್ರೆ ಈಗ ಅವ್ರ ಅವಧಿನೇ ಮುಗಿದ ಮ್ಯಾಕೆ ಅವ್ರು ಕಂಪ್ಲೀಟ್ ಏನು ಮಾಡ್ಕೊಡ್ತಾರೆ ಸರ್ ಇಲ್ಲಿ ಕಂಪ್ಲೀಟ್ ಆಗಲ ಮ್ಯಾಕೆ ಮತ್ತು ಯಾರು ನೇಮಕ ಮಾಡ್ತಾರೆ ಅವ್ರಿಗೆ ಯಾರಿಗೆ ಆಗ್ತಾರೆ ಅಲ್ಲಿ ತಂದು ಇವ್ರು ರಿಟೈರ್ಮೆಂಟ್ ಆದ ಕೆಲಸ ಯಾರು ಮಾಡ್ತಾರೆ ಇಲ್ಲಾಂದ್ರೆ ಅವರು ರಿಟೈರ್ಮೆಂಟ್ ಆಗ್ಲಾತ್ತಾರ ಅವರಿಗೆ ಒಂದು ಕಂಟಿನ್ಯೂ ಮಾಡಿರಿ ರಿಟೈರ್ಮೆಂಟ್ ಮುಂದಕ್ಕೆ ಹಾಕ್ರಿ ಅಂತ ಹಾಂ ಅವ್ರಿಗೆಲ್ಲಾದ್ರೂ ರಿಟೈರ್ಮೆಂಟ್ ಇನ್ನೂ ಮುಂದಕ್ಕೆ ಹಾಕಿಸಿ ಅವ್ರಿಗೆ 2 ತಿಂಗಳದಾಗ ಏನೋ ಮನೆಗಳು ಏನು ಭರವಸೆ ಕೊಟ್ಟಿದ್ರೆ ನೀವು ನೋಟಿಸ್ ಕೊಟ್ಟಿರಿ ಮಾಡ್ತೀರ ಅಂತ ಕೇಸಿ ಅದು ಕಂಟಿನ್ಯೂ ನಾವು ಮಾಡ್ರಿ ಇಲ್ಲಾಂದ್ರೆ ಅವ್ರಿಗೆ ಏನು AWR ಅವ್ರಿಗೆ ಕಂಟಿನ್ಯೂ ಮಾಡ್ಕೇಸಿ ಇನ್ನೂ ಪೂರ್ಣ ಮಾಡಿರಿ ಅದು ಕಂಪ್ಲೀಟ್ ಮಾಡಿ 2 ತಿಂಗಳು ಏನು ಭರವಸೆ ಕೊಟ್ಟಿರಿ ಅದು ಪೂರ್ಣ ಮಾಡಿರಿ ಮಾಡಲಿಲ್ಲ ಅಂದ್ರೆ ಬರ್ತಕ್ಕ ದಿನದಲ್ಲಿ ಅಲ್ಲಿ ಸ್ಲಮ್ ಬೋರ್ಡ್ದಾಗ ಅಲ್ಲೇ ಆಫೀಸರ್ಗಳ ಒಂದು ಧರಣಿ ಹಾಕ್ಬೇಕಂತ ಹೇಳಕ್ಕೆ ತಮ್ಮ ಸರ್ ದತ್ತು ಬಾಸ್ಗಿ JK ರಾಜ್ಯಾಧ್ಯಕ್ಷ